ಚಿಕ್ಕಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ರಾಮಗಿರಿ ವಲಯದ ಸಿಂಗೇನಹಳ್ಳಿ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಸದಸ್ಯರ ಓಂಕಾರಮ್ಮ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದ್ದು ಇಂದು ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಚಂದ್ರಿಬಾಯಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರು ಆದ ಶ್ರೀಯುತ ದಿನೇಶ್ ಪೂಜಾರಿ ಅವರು ವಾತ್ಸಲ್ಯ ಕಾರ್ಯಕ್ರಮವು ಮಾತೃಶ್ರೀ ಅಮ್ಮನವರು ಕನಸಿನ ಕಾರ್ಯಕ್ರಮವಾಗಿದ್ದು ಸಮಾಜದಲ್ಲಿ ಇರುವ ಅತಿ ದುರ್ಬಲ ನಿರ್ಗತಿಕರನ್ನ ಗುರುತಿಸಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಾಸಕ್ಕೆ ಯೋಗ್ಯವಾದ ವಾತ್ಸಲ್ಯ ಮನೆಯನ್ನ ನಿರ್ಮಿಸಿಕೊಡುವುದಾಗಿದೆ. ಈ ವರ್ಷದಲ್ಲಿ 100 ಮನೆ ನಿರ್ಮಾಣ ಮಾಡುವ ಗುರಿಯನ್ನ ಇಟ್ಟುಕೊಂಡಿದ್ದು ಓಂಕಾರಮ್ಮನವರ ಮನೆ ಮಳೆಗಾಲದಲ್ಲಿ ಕುಸಿದು ಬಿದ್ದಿದ್ದು ಇವರ ಸಮಸ್ಯೆಗೆ ಸ್ಪಂದಿಸಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಹೊಸ ಮನೆಯನ್ನ ಓಂಕಾರಮ್ಮನವರಿಗೆ ನಿರ್ಮಿಸಿಕೊಡಲಾಗಿದೆ. ಇದು 15 ಅಡಿ ವಿಸ್ತೀರ್ಣದ ಮನೆಯಾಗಿದ್ದು ಒಟ್ಟು ವೆಚ್ಚ ರೂಪಾಯಿ 1,15,000 ರೂಪಾಯಿಗಳಾಗಿರುತ್ತೆ. ಇದರ ಜೊತೆಗೆ ಓಂಕಾರಮ್ಮನವರಿಗೆ ಯೋಜನೆಯ ವತಿಯಿಂದ ಪ್ರತಿ ತಿಂಗಳು 1,000 ಮಾಶಾಸನವನ್ನ ಒದಗಿಸಲಾಗುತ್ತಿದೆ. ಇಡೀ ರಾಜ್ಯದಾದ್ಯಂತ 16,000 ಅಸಹಾಯಕರಿಗೆ ಮಾಶಾಸನವನ್ನು ಒದಗಿಸಲಾಯಿತು ಹಾಗೂ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ಒದಗಿಸಲಾಗ್ತಾ ಇದೆ. ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಹಾಗೂ ಯೋಜನೆಯ ಹಲವಾರು ಕಾರ್ಯಕ್ರಮಗಳ ಉದ್ದೇಶದ ಬಗ್ಗೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಗಳು ವಸಂತ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲತಾ ಮಲ್ಲಿಕಾರ್ಜುನ್, ಒಕ್ಕೂಟದ ಅಧ್ಯಕ್ಷರಾದ ಪವಿತ್ರ, ಒಕ್ಕೂಟದ ಉಪಾಧ್ಯಕ್ಷರು ಆದ ಶಶಿಕಲಾ, ಮೋಹನ್ ಮೇಸ್ತ್ರಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ರಂಜಿತಾ, ಮೇಲ್ವಿಚಾರಕರು ಆದ ಚೈತ್ರ, ಸೇವಾ ಪ್ರತಿನಿಧಿ ರೇಖಮ್ಮ, ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು, ಊರಿನ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಳೆದ 13 ವರ್ಷದಿಂದ ಸಂಸ್ಥೆಗೆ ಸೇರಿಕೊಂಡು ಅದರ ನಿಯಮವನ್ನು ಪಾಲಿಸಿಕೊಂಡು ಅದರ ಪ್ರಯೋಜನವನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಂಡು ಇರುವವರು, ಜೊತೆಗೆ ಸಂಘಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ಬರುವಂಥ ಇದು ಊರು. ಹಾಗಾಗಿ ಅದು 13 ವರ್ಷಕ್ಕೆ ಅಂತ ಮಾತ್ರ ಅಲ್ಲ, ಮುಂದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಈ ಸಂಘ ಅನುಕೂಲ ಆಗಲಿಕ್ಕೆ, ಸಹಾಯ ಆಗಲಿಕ್ಕೆ ಅವಕಾಶ ಇದೆ. ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ನಾಡ್ದು 25ನೇ ತಾರೀಕಿಗೆ ಡಿಸೆಂಬರ್ಗೆ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಬರುವಂಥ ಕಾರ್ಯಕ್ರಮ ಇದೆ. ನಿಮ್ಮ ತಾಲೂಕಿಗೆ ಈ ಸಂಸ್ಥೆ ಪ್ರಾರಂಭ ಆದ ನಂತರದಲ್ಲಿ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವತ್ತು ಬರಲಿಕ್ಕಿದ್ದಾರೆ. ನಾನು ಇವತ್ತು ಅಷ್ಟರ ಮನೆಗೆ ತುಂಬಿಸಿ ಕೊಟ್ಟಿದ್ದಾರೆ. ನಮ್ಮ ಮಲಗಲಿಕ್ಕೆ ಚಾಪೆಯೂ ಇಲ್ಲದ ಒಂದು ಗೋಣಿ ಚೀಲಗಳನ್ನು ಮಲಗಿರುವಂತ ನಾವು ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ. ಅಂತ ಕುಟುಂಬಗಳಿಗೆ ಗುರುತಿಸಿಕೊಂಡು ನಾವು ವರ್ಷಕ್ಕೆ ಅವರಿಗೆ ಪಾತ್ರೆ ಇರ್ಬೋದು, ಚಾಪೆ ಇರ್ಬೋದು, ತಟ್ಟೆ ಇರ್ಬೋದು, ಲೋಟ ಇರ್ಬೋದು, ಬಟ್ಲೆ ಇರ್ಬೋದು, ಇಂಥದ್ದನ್ನು ಕೂಡ ಕೊಡುವಂತ 14% ಕಡಿತ ಬಡ್ಡಿ ದರದಲ್ಲಿ. ಅದು ಕೂಡ ಕೆಲವರಿಗೆ ಅನುಮಾನ, ಏನಂದ್ರೆ ಇಷ್ಟು ಕಡಿಮೆಯಲ್ಲಿ ಹೇಗೆ ಕೊಡ್ತೀರಿ ಅಂತ. ಇದು ನಮ್ಮಲ್ಲಿ, ನಾನು ಮಂಗಳೂರು ಕಡೆಯವ, ನಮ್ಮ ಭಾಷೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ಒಂದು ಈಗೆಲ್ಲ ಉಲ್ಟ ಆಯ್ತು, ಈಗೆಲ್ಲ ಬದಲಾವಣೆ ಆಯ್ತು. ಮೊದಲು ಈ ಮದುವೆ ಆಗುವಾಗ ಹೆಣ್ಣಿನಿಂದ ವರದಕ್ಷಿಣೆ ತಗೊಳ್ಳೋದು, ಏನು ಹೇಳಿ ವರದಕ್ಷಿಣೆ. ಅದರಲ್ಲಿ ಕೂಡ ಒಂದು ಬಣ್ಸ್ ಅಂತ ನಮ್ಮಲ್ಲಿ ಕ್ಯಾಸ್ಟ್ ಇದ್ದಾರೆ, ಶೆಟ್ಟಿ ಅಂತ, ಅವರಲ್ಲಿ ಹೆಚ್ಚು ಅದು ವರದಕ್ಷಿಣೆ.